ರಸ್ತೆಯಲ್ಲೇ ಪ್ರಾಣ ಹೋಗ್ಬೇಕಾಗಿತ್ತು ಈ ವ್ಯಕ್ತಿಯದು. ಕಂಪ್ಲೀಟ್ ಗಾನು, 2 ಕಾಲು. ಬಾರಲ್ಲಿ ಕ್ಯಾಶಿಯರ್ ಆಗಿರೋದು ಸರ್. ಬಾರಲ್ಲಿ ಕ್ಯಾಶಿಯರ್ ಆಗಿದ್ರ ಇವರು ಜೀವನ ಇವತ್ತೇನಾದ್ರೂ ಹಾಳಾಗಿದೆ ಅಂದ್ರೆ ಅದು ಕುಡ್ತದಿಂದಾನೇ ಹಾಳಾಗಿರುತ್ತೆ. ಅರ್ಥ ಆಯ್ತಾ? ಓಹೋ, ಲವರ್ ಬಾಯ ನೀನು? ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಬರೋಬ್ಬರಿ 15ರಿಂದ 20 ದಿನಗಳ ಕಾಲ ರಸ್ತೆಯಲ್ಲೇ ಪ್ರಾಣ ಹೋಗ್ಬೇಕಾಗಿತ್ತು ಈ ವ್ಯಕ್ತಿಯದು. ಅದರಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಒಂದು ಆಶೀರ್ವಾದದಿಂದ ಅವರನ್ನ ರಕ್ಷಣೆ ಮಾಡಿ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಇಂದ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಆ ವ್ಯಕ್ತಿಗೆ ಏನಾಗಿದೆ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಇವಾಗ ಅವ್ರು ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಿದೆ, ಯಾಕೆ ಆ ರೀತಿ ಆಯ್ತು ಅಂತ ನಾವು ತಿಳ್ಕೊಳ್ಳೋಣ. ಜೊತೆಗೆ ಸಾರ್ವಜನಿಕರು ಅಂದ್ರೆ ಇವತ್ತು ರಸ್ತೆಯಲ್ಲಿ ಮಲಗಿ ಎಷ್ಟೋ ಜನ ಪ್ರಾಣವನ್ನ ಕೂಡ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಯಾರು ಕೂಡ ರಸ್ತೆಯಲ್ಲಿ ಸಾಯುವಂತ ಕಂಡೀಷನ್ ಇದ್ದಾಗ ಯಾರು ಕೂಡ ಮಾತು ಕೂಡ ಆಡಿಸೋದಿಲ್ಲ. ಅಂತ ವ್ಯಕ್ತಿಗಳನ್ನ ವಿಚಾರಿಸಿ ಅವರು ಅನಾಥರಾಗಿದ್ರೆ, ನಿರ್ಗತಿಕರಾಗಿದ್ರೆ ಅನಾಥಾಶ್ರಮಗಳಿಗೆ ಸೇರಿಸಿ ಅಂತ ನಾವು ಸಾಕಷ್ಟು ಬಾರಿ ವಿಡಿಯೋಗಳನ್ನ ಮಾಡಿರ್ತೀವಿ. ಇವತ್ತೊಬ್ರು ಪುಣ್ಯಾತ್ಮರು ಅವರನ್ನ ಗಮನಿಸಿ ಆ ಸ್ಥಳೀಯ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿ ಆ ವ್ಯಕ್ತಿ ಸಾಯ್ಬೇಕಾದಂತ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಜನಸ್ನೇಹಿ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಯಾರು ಆ ವ್ಯಕ್ತಿ, ಏನಾಗಿದೆ, ಅವರ ಜೀವನದಲ್ಲಿ ಏನಾಗಿದೆ, ಜೊತೆಗೆ ಅವ್ರು ಇವತ್ತು ಸಾವು ಬದುಕಿನ ಮಧ್ಯೆ ಯಾಕೆ ಹೋರಾಟ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ನೋಡಿ, ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ಆ ವ್ಯಕ್ತಿಯ ವಿಳಾಸ ಅಟ್ಲೀಸ್ಟ್ ಅವ್ರ ಮನೆಯವರಿಗೆ ತಿಳಿಲಿ, ಅವನು ಆಗಿರೋ ಅಂದ್ರೆ ಅವ್ರಿಗೆ ಆಗಿರೋ ಪರಿಸ್ಥಿತಿ ಅವ್ರ ಮನೆಗೆ ತಿಳಿಲಿ, ಜೊತೆಗೆ ಆ ವ್ಯಕ್ತಿಯ ವಿಳಾಸನಾದ್ರೂ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಈಗ ಕರೆಕ್ಟ್ ಆಗಿ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಇಂದ ಈ ವೆಹಿಕಲ್ ಅನ್ನ ಕಳಿಸ್ಕೊಂಡಿದ್ದಾರೆ. ಅವರು ಯಾರು ಏನು ಅಂತ ನನಗೂ ಕೂಡ ಸರಿಯಾದಂತ ಮಾಹಿತಿ ಇಲ್ಲ. ಇವಾಗ್ಲೂ ಬಹಳ ಬೇಜಾರಾಗುತ್ತೆ. ಇವತ್ತಿನ ಯುವಕರು ತಮ್ಮ ತಮ್ಮ ದುರ್ಚಟಗಳಿಗೆ ಎಷ್ಟೋ ಜೀವನಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ. ಬನ್ನಿ. ಚೆನ್ನಾಗಿದ್ದೀರಾ ಸರ್? ನಮಸ್ತೆ. ಯಾವ ಸ್ಟೇಷನ್ ಸರ್? ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್. ಏನು ವಿಷಯ ಸರ್? ಏನಾಗಿದೆ ಸರ್? ಸಮಸ್ಯೆ ಏನಾಗಿದೆ? ಸಮಸ್ಯೆ ಅಂದ್ರೆ ಇವರು ಡ್ರಿಂಕ್ಸ್ ಮಾಡೋದ್ರಿಂದ ಇವರು ಅವಾಗಲೇ ಒಂದು 20 ದಿವಸದಿಂದ ಮಂಜುನಾಥ್ ನಗರ ಬಸ್ ಸ್ಟಾಪ್ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಅದ್ರ ಪಕ್ಕದಲ್ಲಿ ಇವ್ರು ಅಲ್ಲೇ ಮಲಗಿರ್ತಾರೆ. ನಮಗೆ ಗೊತ್ತಿರಲ್ಲ. ಆಲ್ರೆಡಿ ಇವ್ರು 20 ದಿವಸದಿಂದ ಇದಾರೆ ಅಂತ. ಏನ್ಗೆ ಅಂತ ವಿಚಾರ ನಮ್ಮ ಸ್ನೇಹಿತ ಬಂದು ನಾವು ಹಿಂಗೆ ಬರ್ಬೇಕಾದ್ರೆ ನಮ್ಮ ಸ್ನೇಹಿತನ ಚಾಲಕರು ನೀವು ಗಮನಿಸಿದ್ರಿ? ನಾವು ನಮ್ಮ ಸ್ನೇಹಿತ ನನಗೆ ಹೇಳ್ದ ಈ ತರ ಇದೆ ನೋಡಮ್ ಬಾಣ ಅಂದ್ಬಿಟ್ಟು. ನಾವು ನೋಡಿದ್ಮೇಲೆ ಏನಾಗಿದೆ ಕಂಡೀಷನ್ ನೋಡಿದ್ರೆ ಅವನು ಎದ್ದಿ ಫಸ್ಟ್ ಓಡಾಡ್ತಿದ್ದಂತೆ. ಈಗೆಲ್ಲ ಕಾಲೆಲ್ಲ ಶುಗರ್ ಏನೋ ಗೊತ್ತಿಲ್ಲ, ಓದ್ಕೊಂಡ್ಬಿಟ್ಟಿದೆ, ಎಲ್ಲ ಕೀವೆಲ್ಲ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ನಮ್ಮ ಠಾಣೆಗೆ, ನಮ್ಮ ಬಗಲ್ಗುಂಟೆ ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡಿದ್ವಿ. ನಮ್ಮ ವ್ಯಾಪ್ತಿಯಲ್ಲಿ ಯಾಕೆ ಬರೋದು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವಾಗ ಇದು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಬನ್ನಿ, ಈಗ ಅವ್ರು ಯಾರು ಏನು ಅಂತ ತೋರ್ಸಕ್ ನಾ ಇಷ್ಟಪಡ್ತೀನಿ. ಇವ್ರಿಗೆ ನನ್ಗನ್ಸಿರೋ ಪ್ರಕಾರ ಒಂದು 30 ವರ್ಷ ವಯಸ್ಸಿರ್ಬೋದಾ? ಎಷ್ಟು ವಯಸ್ಸು? ಹಾ, 30 ವರ್ಷ. ಏನಾಗಿದೆ? ಏನು ಆಗಿಲ್ವಾ? ಏನು ವರ್ಕ್ ಆಗ್ತಿಲ್ಲ? ಏನ್ ಕೆಲಸ ಮಾಡ್ತಿದ್ರಿ? ಕಾಫಿ ಕುಯ್ಯದ? ಸಣ್ಣ ಪುಟ್ಟ ಕೆಲಸ ಮಾಡ್ತೀರಾ? ಹೆಂಡತಿ ಮಕ್ಳು ಎಲ್ಲಿದ್ದಾರೆ? ಬನ್ನಿ ಆಚೆ ಅಡಿ, ಕಾಲು ನೋಡೋಣ. ಕಾಲು ಆಚೆ ಈ ಕಡೆ ಎತ್ತಿಡಪ್ಪ. ಸ್ನೇಹಿತರೆ ನೋಡಿ, ಏನಾಗಿದೆ? ತಿರಿಕೊಳ್ಳಿ ಈ ಕಡೆ ತಿರಿಕೊಳ್ಳಿ. ಗಾನು, 2 ಕಾಲು. ವೀಲ್ ಚೇರ್ ಎತ್ಕೊಂಬರ ಇಲ್ಲಿ. ಹಿಡ್ಕೊಳ್ಳಿ, ಹ್ಯಾಂಡ್ ಹಿಡ್ಕೊಳ್ಳಿ. ಯಾಕೆ ಈ ತರ ಆಯ್ತು? ಕುತ್ಕೊಳ್ಳಿ ಸ್ಟಡಿಯಾಗಿ. ಯಾಕೆ ಈ ತರ ಆಯ್ತಣ್ಣ? ಅಣ್ಣ ಯಾಕೆ ಈ ತರ ಆಯ್ತು? ಯಾಕೆ? ಕುಡಿತಾ ಇದ್ರ ಎಣ್ಣೆ? ಹಾ, ಏನ್ ಕೆಲಸ ಮಾಡ್ತಿದ್ರಿ? ಬಾರಲ್ಲಿ ಕ್ಯಾಶಿಯರ್ ಆಗಿರೋದು ಸರ್. ಬಾರಲ್ಲಿ ಕ್ಯಾಶಿಯರ್ ಆಗಿದ್ರ? ನಾವು ಇವ್ರ ಬಗ್ಗೆ ವಿಚಾರಿಸಿದ್ವಿ. 8 ಮೇಲಲ್ಲಿ ಅಲ್ಲಿ ಒಂದು ಬಾರಲ್ಲಿ ಕ್ಯಾಶಿಯರ್ ಆಗಿ. ಯಾವ ಬಾರಣ? ಇದು ಗಂಗಾತ್ರಿ ಬಸ್. ಅವ್ರನ್ನ ನೋಡಿದ್ರೆ ಒಂದು 30-35 ವರ್ಷ ವಯಸ್ಸಿನವ್ರಂಗ್ ಕಾಣ್ತಾರೆ. ಇವರು ಜೀವನ ಇವತ್ತೇನಾದ್ರೂ ಹಾಳಾಗಿದೆ ಅಂದ್ರೆ ಅದು ಕುಡ್ತದಿಂದಾನೇ ಹಾಳಾಗಿರುತ್ತೆ. ಅರ್ಥ ಆಯ್ತಾ? ಚಿಕ್ಕ ವಯಸ್ಸಿಗೆ ಅವರು ಕುಡ್ದು ಇವಾಗ ನರಳುತ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ವಿಡಿಯೋ ಮಾಡೋ ಉದ್ದೇಶ ಅವರು ಕುಡುಕರು ಅಥವಾ ಕುಡಿದ್ಬಿಟ್ಟು ಹಿಂಗಾಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯುವಕರಿಗೆ ಅರ್ಥ ಆಗ್ಲಿ, ನೀವು ಕಲ್ತಂತ ದುರ್ಚಟಗಳಿಂದ ನಿಮ್ ಜೀವನನ ಯಾವ ರೀತಿ ಹಾಳು ಮಾಡ್ಕೊಳ್ತಿದ್ರಿ. ನಿಮ್ಮ ಜೀವನ ಹಾಳಾದ್ರೆ ಯಾರು ಕೂಡ ಬರಲ್ಲ.
ರಸ್ತೆ ಬದಿಯಲ್ಲಿ ಬೀದಿ ಹೆಣವಾಗಿ ಸಾಯ್ಬೇಕಾಗತ್ತೆ. ಇನ್ನೊಂದಿನ 2 ದಿನ ಹೋಗಿದ್ರೆ ಆ ವ್ಯಕ್ತಿ ಪರಿಸ್ಥಿತಿ ಕೂಡ ಅದೇನೆ. ಅವ್ರಿಗೆ ಕುಡಿತ ಚಟ ಹೊರತು ಹೊಟ್ಟೆಗಂತೂ ಅನ್ನ ಆಹಾರ ಸೇವನೆ ಇಲ್ಲ, ಊಟ ಅಂತ ಮಾಡಲ್ಲ, ಸೇವನೆ ಮಾಡಿಲ್ಲ ಅವನು. ಅದಕ್ಕಾಗಿ ಇಷ್ಟು ಇವಾಗ ಇಂಥ ಯುವಕರು ಈ ತರ ಹಾಳಾಗ್ತಿದಾರೆ ಸರ್. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅಂದ್ರೆ ಇದೊಂದು ಮೆಸೇಜ್ ಆಗಿರ್ಲಿ ಜನಕ್ಕೆ. ನಾವ್ ಹೇಳೋದೇ ಒಂದೇ ಸರ್, ಇದೇ ತರ ಕುಡಿದು ಇದ್ ಮಾಡಕ್ಕೆನ ಇವ್ರನ್ನ ಹೆಚ್ಕೊಂಡು ಇವ್ರ ಫ್ಯಾಮಿಲಿ ಇರುತ್ತೆ, ಇವ್ರ ತಂದೆ ತಾಯಿ ಇರ್ತಾರೆ, ಅವ್ರನ್ನ ನೋಡ್ಕೊಂಡಾದ್ರೆ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿರ್ತಾರೆ. ಇವ್ರು ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಇವ್ರು ಯೋಚನೆ ಮಾಡಿದ್ರೆ ಇವ್ರು ದುಡ್ಡು ಚಟಗಳಿಗೋಸ್ಕರ ಇದ್ ಮಾಡ್ಕೊಂಡು ಇವಾಗ ಎಣ್ಣೆ ಕುಡ್ಕೊಂಡು ಈ ತರ ಎಲ್ಲ ರಸ್ತೆಲಿ ಸರ್, ನಾನು ಇವಾಗ ಇವ್ರನ್ನ ಅಡ್ಮಿಷನ್ ಯಾಕೆ ಮಾಡ್ಕೊಂತ ಇದೀನಿ ಗೊತ್ತಾ? ಒಂದು ಮಾನವೀಯತೆ ದೃಷ್ಟಿಯಿಂದ ಸರ್. ನಿಜವಾಗ್ಲೂ ನಾನು ನಿಜ ಹೇಳ್ತೀನಿ, ಹುಡುಗರಿಗೆಲ್ಲ ನಾನು ಸಹಾಯನೇ ಮಾಡಲ್ಲ ಸರ್. ನಾನು ವಯಸ್ಸಾಗಿರೋಂಥವ್ರಿಗೆ, ಕೈಲಾಗ್ದಿದ್ದಂಥವ್ರಿಗೆ, ಏನೋ ವಯಸ್ಸಾಗಿದೆ ದುಡಿಯಕ್ ಆಗ್ತಾ ಇಲ್ಲ ಅಂತವ್ರಿಗೆ ನಾನು ಸಹಾಯ ಮಾಡಿದ್ರೆ ಒಂದು ಅರ್ಥ ಇರುತ್ತೆ. ಇಂಥ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಕ್ ಇಷ್ಟನೇ ಪಡಲ್ಲ. ಕಾರಣ ಏನಂದ್ರೆ ಅವರ ಪರಿಸ್ಥಿತಿ ಹದಗೆಟ್ಟಿದೆ. ಇವತ್ತು ಒಂದು ತುತ್ತು ಅನ್ನ ತಿನ್ನಕ್ಕೂ ಅವ್ರ ಕೈಲಿ ಆಗಲ್ಲ. ಅವ್ರು ಮಾಡಿದಂಥ ತಪ್ಪು ಅವ್ರಿಗೆ ಅರ್ಥ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ. ಆ ಕಾರಣಕ್ಕೆ ಆಶ್ರಯ ಕೊಡ್ತೀನಿ. ಆಮೇಲೆ ನೀವು ಅಷ್ಟು ದೂರದಿಂದ ಕರ್ಕೊಂಡ್ ಬಂದಿದ್ದೀರಿ, ನಿಮ್ಗೆ ಹೃದಯಪೂರ್ವಕವಾಗಿ ಬನ್ನಿ. ಆಶ್ರಮ ಅಂದ್ರೆ ವೃದ್ಧರಿಗೆ ಮಾತ್ರನೇ ಅಂತದ್ದು, ಇಂಥ ಯುವಕರಿಗೆ ಅವಕಾಶ ಇಲ್ಲ. ಆದ್ರೂ ನೀವು ಬನ್ನಿ ಸರ್. ಸಪೋರ್ಟ್ ಮಾಡಿ ಮನಸ್ಸು ಮಾಡಿದ್ದೀರಂದ್ರೆ ತುಂಬಾ ತುಂಬಾ ಸಂತೋಷ. ಕಾಲಿನೇ ಒಂದ್ ಸ್ವಲ್ಪ ಎತ್ತಿಲ್ಲ, ಅಲ್ಲಿ ಕಾಲಿಡೋಗ ಮರ್ಚಕ್ಕೆ ಆಗ್ತಾ ಇಲ್ಲ. ಪ್ರತಿ ಬಾರಿ ವಿಡಿಯೋ ಮಾಡಿದಾಗ್ಲೂ ಜನ ಬದಲಾಗ್ಲಿ, ಜಗತ್ ಬದಲಾಗ್ಲಿ ಅಂತ ನಾವು ಪ್ರಯತ್ನ ಮಾಡ್ತಾನೆ ಇದೀವಿ. ಎಷ್ಟೋ ಜನ ವಿಡಿಯೋಗಳನ್ನ ನೋಡಿ ಬದಲಾಗ್ಬೋದು, ಬದಲಾಗ್ದೇನೂ ಇರ್ಬೋದು, ನನಗೆ ಗೊತ್ತಿಲ್ಲ. ನೀವು ಅವ್ರ ಕಷ್ಟನ ಒಂದ್ಸತಿ ಗಮನಿಸಿ, ಒಂದೇ ಒಂದ್ಸತಿ ನೀಟಾಗಿ ಅವರ ಪರಿಸ್ಥಿತಿನ ನೋಡ್ಕೊಳ್ಳಿ. ದಯವಿಟ್ಟು ಯುವಕರಲ್ಲಿ ಮನವಿ ಮಾಡ್ಕೊಂತೀನಿ, ದಯವಿಟ್ಟು ಯಾರು ಕೂಡ ದುರ್ಚಟಗಳಿಗೆ ಬಲಿಯಾಗಬೇಡಿ. ನೀವು ಚಿಕ್ಕ ವಯಸ್ಸಲ್ಲೇ ಕುಡಿದು ನಿಮ್ಮ ಜೀವನ ಹಾಳು ಮಾಡಿಕೊಂಡು ಫ್ಯಾಮಿಲಿನೂ ದೂರ ಮಾಡಿ, ಕೊನೆಗೆ ಹೆಂಡತಿ ಮಕ್ಕಳು ನಂಬಿ ಬಂದವ್ರಿಗೂ ಕೂಡ ಮೋಸ ಮಾಡಿ ಅವ್ರನ್ನೂ ಕೂಡ ಅವ್ರ ಜೀವನನೂ ಸರಿಯಾಗಿಲ್ದಲೆ ಇವತ್ತು ಬೀದಿ ಪಾಲಾಗ್ತಾರೆ ಎಷ್ಟೋ ಜನ. ಇವತ್ತು ಆ ಯಪ್ಪನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿದ್ದಾರೆ ಸರ್. ನಮ್ಮ ಆಶ್ರಮದ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಆಶ್ರಮದ ಬಗ್ಗೆ ತುಂಬ ತುಂಬ ಸಂತೋಷ. ಒಳ್ಳೆಯ ಸಿಹಿ ಸುದ್ದಿ. ನೀವು ಇಂಥ ರುದ್ರಗಾಲದಲ್ಲಿ ಯುವಕರಿಗೂ ಇಂಥ ಕುಡುಕರಿಗೂ ಒಂದು ಆಶ್ರಯ ಕೊಟ್ಟು ಒಂದು ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ತುಂಬ ತುಂಬ ಸಂತೋಷ ಆಗ್ತದೆ. ಥ್ಯಾಂಕ್ ಯು. ತಾವೇನು ಹೇಳಕ್ ಇಷ್ಟಪಡ್ತೀರಾ? ಸರ್ ನಮ್ಮ ಅಭಿಪ್ರಾಯ ಏನಂದ್ರೆ, ಇನ್ನು ಮುಂದಕ್ಕಾದ್ರೂ ಹುಡುಗರಿಗೆ ಎಣ್ಣೆ ಕುಡಿಯೋರ್ಗೆ ಒಂದು ಬುದ್ಧಿ ಕಲಿಬೇಕು. ಹೆಂಡತಿ ಮಕ್ಳಿರೋರ್ಗೆ ನಮ್ದು ಅದೊಂದು ಸಂಸಾರ, ಹೆಂಡತಿ ಮಕ್ಳವ್ರ ಏನದು ಅವ್ರ ಮುಂದಕ್ಕಾದ್ರೂ ಅವರಾದ್ರೂ ಬುದ್ಧಿ ಕಲಿಬೇಕು. ಅವ್ರಿಗಾದ್ರೂ ಒಂದು ಸಂಸಾರ, ಫ್ಯಾಮಿಲಿ ಮ್ಯಾನ್ಗಳು ಒಂದು ದಾರಿ ಆಗ್ಬೇಕಾಗಿದೆ ಸರ್. ನಮ್ಮ ಆಶ್ರಮ ತುಂಬಾ ಚೆನ್ನಾಗಿದೆ ಸರ್. ಏನ್ ಹೇಳ್ತೀರಾ? ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ನೀವೇನು ಹೇಳ್ತೀರಿ? ನಿಮ್ ಬಗ್ಗೆ ಹೇಳ್ಕೊಳಂಗೆ ಏನಿಲ್ಲ, ಆದ್ರೂ ಸರಿ ಕೇಳ್ಪಟ್ಟಿದ್ವಿ ಸರ್. ಅಲ್ಲಿ ವಿಡಿಯೋಗಳು ನೋಡಿದೆ. ನಾನು ಯಾವತ್ತೂ ಬರಬೇಕು ಅನ್ಕೊಂಡಿದ್ದೆ, ಆಶ್ರಮಕ್ಕೆ ಬರಬೇಕು, ನನ್ನ ಕೈಲಾಗಿ ನಾನು ಸಹಾಯ ಮಾಡಬೇಕು. ನಿಮ್ಗೆ ಇನ್ನೊಂದಿದೆ, ನಾನು ಆಮೇಲೆ ಹೇಳ್ತೀನಿ. ನನ್ನ ಕೈಲಾಗಿ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಿಮ್ಗೆ ಧನ್ಯವಾದಗಳು ಸರ್. ದೇವ್ರು ಒಳ್ಳೇದು ಮಾಡಿ. ಬನ್ನಿ. ದೇವಸ್ಥಾನನ ಈ ದೇವಸ್ಥಾನನ ಆಶ್ರಮನ ದೇವಸ್ಥಾನ ಬಂದಿದೆಯಾ? ಶ್ರದ್ಧೆಯಿಂದ ಭಯಭಕ್ತಿಯಿಂದ ನೀವು ಗುಣಮುಖವಾಗಿ ನೀವು ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಚೆನ್ನಾಗಿ ಅಲ್ವಾ, ನೀವು ಚೆನ್ನಾಗಿರೋದು ಕಲೀರಿ. ಮಾಡ್ತಿರೋ ಉದ್ದೇಶ ಏನಪ್ಪ ಅಂದ್ರೆ, ಕಡೆ ಯಾರಾದ್ರು ಸಂಬಂಧಿಕರಿದ್ರೆ ಒಂದಷ್ಟು ವಿಚಾರಗಳು ತಿಳ್ಕೊಳ್ಳಿ, ಬಂದು ಕರ್ಕೊಂಡಾದ್ರು ಹೋಗ್ಲಿ ಅಲ್ವಾ? ಅಣ್ಣ ತಮ್ಮ ಇದಾರ ನಿಮ್ಗೆ? ಇಲ್ಲ ಸರ್. ಸ್ವಂತ ಊರು ಯಾವೂರು? ಓಹೋ, ಲವರ್ ಬಾಯ ನೀನು? ಹೆಸರು ಸುಜಾತ. ಕುಮಾರ್ ಯಾರು? ಕುಮಾರ ನೀವೇನಾ? ಸುಜಾತ ಯಾರು?
ಬೇರೆ ಬೇರೆಯವ್ರಂದ್ರೆ ನಮ್ಮ ಲವರಾ? ನಮ್ಮ ಅಪ್ಪ ಎಲ್ಲ ಸುಜಾತ, ಕುಮಾರ್, ಕುಮಾರ, ಸರೋಜಮ್ಮ. ಸರೋಜ. ಸರೋಜಮ್ಮ ಯಾರು? ಯಾರು? ಸ್ನೇಹಿತರೆ ನೋಡ್ಕೊಳ್ಳಿ, ಮೈ ಮೇಲೆಲ್ಲ ತುಂಬಾ ಟ್ಯಾಟೂಸ್ ಇದೆ. ಇವ್ರು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ. ಸುಜಾತ ಅಂತ, ಸುಜಾತನ, ಸರೋಜ, ಸುಜಾತ, ಕುಮಾರ, ಸರೋಜ, ಅಮ್ಮ, ಅಪ್ಪ ಏನೇನು ಹಾಕೊಂಡಿದ್ದಾರೆ. ಮೈ ಮೇಲೆಲ್ಲ ಫುಲ್ ಟ್ಯಾಟೂಸೇ ಇದೆ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಇವ್ರ ಕಡೆ ಯಾರಾದರೂ ಇದ್ದರೆ, ಅಣ್ಣ ತಮ್ಮ ಬಂಧು ಬಳಗ ಅಥವಾ ಅಪ್ಪ ಅಮ್ಮ ಯಾರಾದರೂ ಇದ್ದರೆ ತಲುಪಲಿ. ಆಮೇಲೆ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಯಾಕೆ ಇದನ್ನೆಲ್ಲ ನಿಮಗೆ ಓಪನ್ ಆಗಿ ತೋರಿಸ್ತಾ ಇದ್ದೀನಿ ಅಂದರೆ, ನಾಳೆ ಏನಾದರೂ ಸಮಸ್ಯೆ ಆದಾಗ ಜನಕ್ಕೆ ಗೊತ್ತಿರಲಿ ಒಂದು ಮಾಹಿತಿ ಅನ್ನೋ ಕಾರಣಕ್ಕೆ. ಕಾಲು ಎಲ್ಲ ಊದ್ಕೊಂಡ್ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ. ಏನಾಗಿತ್ತು? ಏನಾಗಿಲ್ಲ ಏನು ಗೊತ್ತಿಲ್ಲ. ಸಡನ್ ಆಗಿ ಅದೇ ಒಪ್ಕೊಂಡು ಏನು ಕುತ್ಕೊಂತು ಗೊತ್ತಿಲ್ಲ ಸರ್. ಯಾರು ನೋಡಿದ್ರ? ಇಲ್ಲ ಸರ್. ನಾನು ಹಾಕಿ ತುಳಿದ್ರ ರಾತ್ರಿ? ಇಲ್ಲ ಸರ್. ಅಲ್ಲಿ ಮೆಟ್ರೋ ಬ್ರಿಡ್ಜ್ ಹತ್ರ ಇಲ್ಲ. ಕಂಪ್ಲೀಟಾಗಿ ಊದ್ಕೊಂಡ್ಬಿಟ್ಟಿದೆ. ದಯವಿಟ್ಟು ಆದಷ್ಟು ಬೇಗ ಈ ವಿಡಿಯೋನ ನೋಡೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ. ಅವರು ವಾರಸ್ದಾರ ಯಾರಾದರೂ ಇದ್ರೆ ಪತ್ತೆ ಆಗಲಿ ಅನ್ನೋ ಕಾರಣಕ್ಕೆ. ಹಾಗೆ ನಮ್ಮ ಬೊಗಲುಂಟೆ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಸರ್ ಅದೊಂದು ಪುಣ್ಯದ ಕೆಲಸ ಮಾಡಿದ್ದೀರಾ, ಧನ್ಯವಾದಗಳು ಸರ್ ನಿಮಗೆ. ಹಾಗೆ ನಿಮಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನೀವು ಚಾಲಕರಾಗಿ ಇವತ್ತು ನಿಮ್ಮದು ಒಂದು ದಿನದ ಕಾಯಕ ಹೋಯ್ತು. ಇವತ್ತು ನಿಮ್ಮ ಹೊಟ್ಟೆನ ದುಡ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಇವತ್ತು ಇವ್ರಿಗೆ ಸಹಾಯ ಮಾಡಿದ್ರ. ದೇವರು ಧನ್ಯವಾದಗಳು.